ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡಿ ರವೆ ತೊಗೊಂಡಿದ್ದೀನಿ. ಬರೀ ಪ್ಲೈನ್ ಉಪ್ಪಿಟ್ಟಿಗೆ, ಬೇರೆ ಏನೂ ಹಾಕ್ತಾಯಿಲ್ಲ. ತರಕಾರಿ ಹಾಕ್ತಾಯಿಲ್ಲ, ಈರುಳ್ಳಿ ಹಾಕ್ತಾಯಿಲ್ಲ, ಟೊಮೊಟೊ ಹಾಕ್ತಾಯಿಲ್ಲ, ಏನೂ ಇಲ್ಲ. ಸಾದಾ ಹಾಗೆ ಪ್ಲೈನು. ನಾನು ಒಂದು ಸಲ ಅಯ್ಯಂಗಾರಿ ಮನೆಗೆ ಹೋಗಿದ್ದೆ. ಅವರು ಈ ಥರ ಮಾಡಿದರು. ಅದಕ್ಕೆ ನಾನು ಇವತ್ತು ಅದನ್ನೇ ಮಾಡೋಣ ಅಂತ ಮಾಡ್ಕೊತಾಯಿದ್ದೀನಿ. ಯಾಕೆಂದರೆ ಮನೇಲಿ ಯಾರೂ ಇಲ್ಲ. ಎಲ್ಲ ಇವತ್ತು ನಮ್ಮ ಮನೇಲಿ ನಾಳೆಗೆ ಕಾರ್ಯ ಇದೆ. ನಮ್ಮ ಅಕ್ಕನ ಮಗ ಒಬ್ಬರು ತೀರೋಗ್ಬಿಟ್ರು. ಅದಕ್ಕೋಸ್ಕರ ಇದು ನೋಡಿ ರವೆ 1 ಕಪ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಸಾಸಿವೆ ತೊಗೊಂಡಿದ್ದೀನಿ. ಎಣ್ಣೆ ಎಲ್ಲ ತೊಗೋತೀನಿ. ಈಗ ಬನ್ನಿ ಇದನ್ನು ಮಾಡ್ಕೊಳ್ಳೋಣ. ಒಲೆ ಹಚ್ಚುವ. ಬಾಣಲೆಕಾಯಿಲೆ ನೋಡಿ. ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಸಿಮ್ನಲ್ಲಿ ಇಟ್ಕೊತೀನಿ. ಈಗ ಇದಕ್ಕೆ ರವೆ ಹಾಕೊಳ್ಳೋಣ. ಇದಕ್ಕೆ ಈಗ ಘಮ ವಾಸನೆ ಬರೋದು ಹುಡ್ಕೋಬೇಕು. ಚೆನ್ನಾಗಿರುತ್ತೆ ಉಪ್ಪಿಟ್ಟು, ಸೂಪರಾಗಿರುತ್ತೆ. ದಿನ ಒಂದೇ ಥರ ತಿಂದು ಬೇಜಾರಾಗುತ್ತಲ್ಲ. ಆಯಿತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈರುಳ್ಳಿ ಏನು ಹಾಕ್ತೆ. ಉಪ್ಪು ಹುಡ್ಕೋಬೇಕು. ಹೆಂಗೆ ಗೊತ್ತಾ, ನಾವು ಉರಿಯೋದ್ರಲ್ಲಿ, ರವೆ ಹುಡ್ಕೊಳ್ಳೋದ್ರಲ್ಲಿದೆ, ತಿಂಡಿ ಮಾಡೋದ್ರಲ್ಲಿದೆ. ಜನಗಳು ಒಬ್ಬೊಬ್ರು ಏನೇ ಹಾಕಿದ್ರು ಚೆನ್ನಾಗಿರಲ್ಲ, ಒಬ್ಬೊಬ್ಬರು ಏನು ಇಲ್ಲದೇ ಮಾಡಿದ್ರು ಸೂಪರಾಗಿರುತ್ತೆ. ಒಬ್ಬೊಬ್ರು ಕೈ ಗುಣ ಅದೆಲ್ಲ ನೋಡಿ. ನಾನೀಗ ನಿಧಾನಕ್ಕೆ ಈ ಥರ ಉಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕಬೇಕು, ಗಮನ ಬರಬೇಕು. ವಾಸನೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಏನೇ ಆದ್ರೂ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಬೇಕು. ಪಾತ್ರಕ್ಕೆ ಬೇಗ ಉರಿ ಹಾಕ್ಬಿಟ್ಟು ಬೇಗ ಮಾಡೋದಲ್ಲ. ನಿಧಾನಕ್ಕೆ ತಿನ್ನಬೇಕು. ಇನ್ನೂ ಸ್ವಲ್ಪ ತಿನ್ನಬೇಕು ಅಂದ್ಬಿಟ್ಟು ಆ ಥರ ಮಾಡಬೇಕು ತಿಂಡಿಗಳು. ಆವಾಗ ಜನ ಇಷ್ಟಪಡ್ತಾರೆ. ಹಾಲು ಕೊಟ್ಕೋಬೇಕು. ಇದನ್ನು ಸ್ವಲ್ಪ ಆಗಲಿ. ಈಗ ಆಯಿತು, ತೆಗೆದಿರೋಣ. ಆಗಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪನೇ ಸಾಕು, ಯಾಕೆಂದರೆ ತುಪ್ಪ ಹಾಕಿದ್ದೀನಿ ಬಾ. ಅದಕ್ಕೆ ಎಣ್ಣೆಕಾಯಿಲೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ನೋಡಿ ಕಲರ್ ಬರಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕೋದು. ಕರ್ಬೇವು, ಒಂದು ಚಿಕ್ಕಿ ಅರಿಶಿನ ಪುಡಿ. ಈಗ ನಾವು ಒಂದು ಬೌಲ್ ರವೆ ತೊಗೊಂಡಿದ್ವಲ್ಲ, 2.5 ಬೌಲ್ ನೀರು ಹಾಕೋದು. ಅದಕ್ಕೆ ಉಪ್ಪು ಕುದೀರಿ. ಕುದೀತಾ ಇದೆ. ಕುದೀರಿ. ನೀರು ಕುದ್ದಷ್ಟು ಬೇಗ ಬೇಯುತ್ತೆ. ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಬೇಕು. ನೀರು ಕುದಿಬೇಕು. ಒಂದು ಸ್ವಲ್ಪ ಒಂಚೂರು ಉಪ್ಪು ಸಪ್ಪೆ ನೋಡ್ಬಿಡುವ. ಉಪ್ಪಿಟ್ಟು ಸ್ವಲ್ಪ ಸಪ್ಪೆಗೆ ಇರಬೇಕು. ಉಪ್ಪಾಗುತ್ತೆ ಕಷ್ಟ. ಈಗ ನಾವು ರವೆ ಹಾಕೋಣ.
ಮೇನ್ ಬೇಕಾಗಿರೋದೇ ಉದ್ದಿನಬೇಳೆ ಕಡಲೆಬೇಳೆ. ಇದರಲ್ಲೇ ಇನ್ನೂ ಹರಿಬೇಕು, ಬೇಯಬೇಕಲ್ಲ, ಚೆನ್ನಾಗಿರುತ್ತೆ ಉಪ್ಪಿಟ್ಟು ತಿನ್ನಲಿಕ್ಕೆ. ಈರುಳ್ಳಿ ಹಚ್ಚಲಿಕ್ಕೆಲ್ಲ ಈರುಳ್ಳಿ ಹಚ್ಚಲಿಕ್ಕೆಲ್ಲ ಚೆನ್ನಾಗಿದೆ, ಆದರೆ ನನಗೆ ಇಷ್ಟ ಇಲ್ಲ ಇವತ್ತು ಈ ಥರ ತಿನ್ನಬೇಕು ಅಂತ. ಈಗ ಆಗಿದೆ, ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದು ಎಲ್ಲ ಒಂದು ಲೆವೆಲ್ 5 ನಿಮಿಷ ಬಿಡೋಣ. ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಚೌಚವತ್ತು, ಇದು ಡಿಫ್ರೆಂಟ್ ಆಗಿರುತ್ತೆ, ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಮೊಸರು ಜೊತೆ ತಿಂದರೆ ಅದ್ಭುತ. ಆಯಿತು, ಸ್ಟವ್ ಆಫ್ ಮಾಡೋಣ. ನೋಡಿರಿ, ಉಪ್ಪಿಟ್ಟು, ಪ್ಲೈನ್ ಉಪ್ಪಿಟ್ಟು ನೋಡಿ ರೆಡಿಯಾಗಿದೆ. ಸ್ವಲ್ಪ ಟೇಸ್ಟ್ ನೋಡಿ, ಮೊಸರು ಹಾಕ್ಕೊಂಡಿದ್ದೆ. ಏನಿಲ್ಲ, ಸಖತ್ತಾಗಿದೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇನ್ನೊಂದೇನು ಗೊತ್ತಾ, ಅಯ್ಯಂಗಾರಿಗಳು ಈರುಳ್ಳಿ ತಿನ್ನಲ್ವಾ, ಹೋಗಿದ್ದು ತುಂಬ ಚೆನ್ನಾಗಿ ಬಂದಿದೆ. ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದೇನು ಗೊತ್ತಾ, ಏನಕ್ಕಪ್ಪ ಅಂದ್ರೆ ಕೆಲವರು ಈರುಳ್ಳಿ ತಿನ್ನಲ್ಲ, ಇಷ್ಟಪಡಲ್ಲ, ಕೆಲವರು ತಿಂತಾರೆ. ಅದು ಜೋಡಿಯಾಗಿ ಬಂದಿದೆ ಉಪ್ಪಿಟ್ಟು, ಸೂಪರಾಗಿದೆ. ಬೇಗ ಮಾಡ್ಕೋಬೇಕು ಅಂದರೆ ಇದೊಂದೇ ಆಪ್ಷನ್ನು ಜನಕ್ಕೆ. ಉಪ್ಪಿಟ್ಟು ಯಾವಾಗಲೂ ಮೊಸರು ಜೊತೆ ತಿಂದ್ರೇ ಚೆಂದ. ನೋಡಿರಿ, ಜೊತೆಗೆ ಟೀ ಜೊತೆಗೆ ಇದು ಸೂಪರಾಗಿರುತ್ತೆ. ನನಗೆ ತುಂಬಾ ಇಷ್ಟ. ಟೀ ಜೊತೆಗೆ ಕಾಫಿ, ಮೆಣಸಿಕಾಯಿ ಇದ್ದೆ ಕೆಳಗೆ ಕುತ್ಕೊಂಡು ನಿಧಾನಕ್ಕೆ ತಿಂದೆ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.